ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಗೆ ಮುಂಚೆ ಗರ್ಭಿಣಿಯಾಗಿದ್ದ ಅಕ್ಕನ ಮದುವೆ ಮಾಡಲು ಹಣಕ್ಕಾಗಿ ಆ ಊರಿನ ಪಟೇಲರ ಮಗನ ಜೊತೆ ರಾತ್ರಿ ಕಳೆಯಲು ನಿರ್ಧರಿಸಿ ಅವನ ತೋಟದ ಮನೆಗೆ ಹೋದಾಗ ನನ್ನ ಸೀರೆಯನ್ನು ನಿಧಾನವಾಗಿ ಸರಿಸುತ್ತಾ ನನ್ನ ದೇಹದ ಪ್ರತಿ ಅಂಗಗಳನ್ನು ಮುದ್ದಿಸುತ್ತಾ ನನ್ನನ್ನು ಆವರಿಸಿಕೊಂಡು ರಾತ್ರಿ ಸ್ವರ್ಗ ಸುಖವನ್ನು ಕೊಟ್ಟು ನನ್ನನ್ನು ಅನುಭವಿಸಿ ಬೆಳಗಿನ ಜಾವದಷ್ಟರಲ್ಲಿ ನನ್ನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ರು. ಕತೆ ತುಂಬ ಚೆನ್ನಾಗಿದೆ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೇಳ್ತಾ ಹೋಗಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಸಿಂಧು. ಅಪ್ಪ ಅಮ್ಮನ ಎರಡನೇ ಮಗಳು. ನನ್ನ ಅಕ್ಕ ನೋಡೋದಕ್ಕೆ ಸ್ವಲ್ಪ ಕಪ್ಪು, ನಾನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೆ. ಅಕ್ಕ ಕಪ್ಪಾಗಿದ್ದ ಕಾರಣ ಅವಳ ಮದುವೆಯಾಗೋದು ತುಂಬ ಕಷ್ಟ ಆಗ್ತಿತ್ತು. ಅಕ್ಕನನ್ನು ನೋಡೋದಕ್ಕೆ ಯಾರೇ ಬಂದರೂ ಕೂಡ ನನ್ನನ್ನು ಹೊರಗಡೆ ಬಿಡ್ತಾನೇ ಇರಲಿಲ್ಲ. ಎಲ್ಲಿ ನನ್ನನ್ನು ಒಪ್ಕೊಂಡು ಅಕ್ಕನ್ನ ತಿರಸ್ಕಾರ ಮಾಡಿಬಿಡ್ತಾರೋ ಅಂತ ನನ್ನನ್ನು ದೂರನೇ ಇಡ್ತಿದ್ರು. ನಮ್ಮದು ಬಡತನದ ಕುಟುಂಬ. ಅಪ್ಪ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ರು. ಯಾವಾಗಲೂ ಚಿಂತೆ ಮಾಡ್ತಾನೆ ಇರ್ತಿದ್ರು. ಇಬ್ಬರು ಹೆಣ್ಮಕ್ಳು, ಅವ್ರ ಮದುವೆ ಕೂಡ ಆಗಿಲ್ಲ, ಆಗಲೇ ಇಷ್ಟು ಸಾಲ ಆಗಿದೆ. ಹೇಗೆ ಮುಂದೆ? ಅದು ಅಲ್ಲದೆ ಮೊದಲನೇ ಮಗಳು ನೋಡೋದಕ್ಕೆ ಸ್ವಲ್ಪ ಕಪ್ಪು. ಹೀಗಿರುವಾಗ ಏನು ಮಾಡಲಿ ಅಂತ ಯಾವಾಗಲೂ ಚಿಂತೆನಲ್ಲಿನೇ ಇರ್ತಿದ್ರು. ನನ್ನ ಅತ್ತೆ ಮಾವ ಬಂದು ನನ್ನನ್ನು ಅವ್ರ ಮಗನಿಗೆ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು. ಆದರೆ ಅಪ್ಪ ಮೊದಲನೆಯ ಮಗಳಿಗೆ ಮದುವೆ ಮಾಡಿದೆ, ಎರಡನೆಯವಳನ್ನು ನಾನು ಎಂದಿಗೂ ಮದುವೆ ಮಾಡೋದಿಲ್ಲ, ಬೇಕಾದರೆ ನನ್ನ ಮೊದಲ ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಖಂಡಿತವಾಗಿ ಹೇಳಿಬಿಟ್ಟಿದ್ರು. ಆದರೆ ಅತ್ತೆ ಕೋಪದಿಂದ ಆ ಕಪ್ಪಗಿರೋ ಹುಡುಗಿ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಇನ್ನು ಅತ್ತೆ ಮಗ, ಅಮ್ಮ ಹೇಗೆ ಹೇಳ್ತಾರೋ ಹಾಗೇ ಕೇಳೋ ಅಮ್ಮನ ಮಗ ಅವನು. ಹೀಗಾಗಿ ಅಜ್ಜಿ ತಾತಂಗೆ ಕೂಡ ನಮ್ಮನ್ನು ಕಂಡ್ರೆ ಸ್ವಲ್ಪನೂ ಆಗ್ತಿರ್ಲಿಲ್ಲ. ಯಾವಾಗಲೂ ಕೋಪ ಮಾಡ್ಕೊಳ್ತಿದ್ರು. ಹೀಗಾಗಿ ಎಲ್ಲರ ಕೋಪ ದ್ವೇಷ ನನ್ನ ಕಡೆ ತಿರುಗ್ತಿತ್ತು. ಅಜ್ಜಿಯಂತೂ ನೇರವಾಗಿಯೇ ಹೇಳಿಬಿಟ್ಟಿದ್ರು, ಅಲ್ಲ ನೀನು ಕಪ್ಪಗಿರೋ ಮಗಳನ್ನು ನನ್ನ ಮಗಳ ಮಗನಿಗೆ ಕೊಡೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂತ ಕೋಪ ಮಾಡಿಕೊಂಡು ತಮ್ಮ ಆಸ್ತಿಯನ್ನೆಲ್ಲ ತಮ್ಮ ಮಗಳ ಹೆಸರಿಗೆ ಮಾಡಿಬಿಟ್ಟಿದ್ರು. ನಾವೀಗ ಇರುವಂಥ ಮನೆ ಮಾತ್ರ ನಮ್ಮ ಹೆಸರಲ್ಲಿತ್ತು, ಅದು ಕೂಡ ಅಪ್ಪ ಅಮ್ಮ ಇರೋವರೆಗೆ. ನಂತರ ಅತ್ತೆಯ ಮಗನಿಗೆ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಯಾವುದೇ ಪಾಲಿಲ್ಲ ಅಂತ ನನ್ನ ಅಜ್ಜಿನೇ ಹೇಳಿಬಿಟ್ಟಿದ್ರು. ನಮಗಂತೂ ಈ ರೀತಿಯಲ್ಲಿ ಅಜ್ಜಿ ಮಾಡಿದ್ದು ತುಂಬ ಬೇಸರ ಆಗಿತ್ತು. ಅಮ್ಮ ನನ್ನನ್ನು ಅತ್ತೆ ಮಗನಿಗೆ ಕೊಡೋದಕ್ಕೆ ಅಪ್ಪನನ್ನು ತುಂಬ ಒಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಆದರೆ ಅಪ್ಪ ಸುತಾರಾಮ್ ಒಪ್ಪಿರಲಿಲ್ಲ. ಮೊದಲಿಂದಲೂ ನಮ್ಮನ್ನು ಕಂಡ್ರೆ ನನ್ನ ತಂಗಿಗೆ ಆಗೋದೇ ಇಲ್ಲ, ಅವಳ ಬಾಯಂತೂ ಸುಮ್ಮನೆ ಇರೋದೇ ಇಲ್ಲ. ಅಂಥವ್ರಿಗೆ ನನ್ನ ಇಬ್ಬರು ಮಕ್ಕಳಲ್ಲಿ ಯಾರನ್ನೂ ಸೊಸೆಯಾಗಿ ಕಳಿಸೋದಿಲ್ಲ, ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಹೇಗಾದರೂ ನನ್ನ ಮೊದಲ ಮಗಳನ್ನು ಅವರು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದು. ಅವರಳನ್ನು ಮಾಡ್ಕೊಳ್ತೀನಿ ಅಂತ ಒಪ್ಪಿದ್ರೂ ಕೂಡ ನಾನು ಒಪ್ತಿರ್ಲಿಲ್ಲ. ನನ್ನ ಇಬ್ಬರು ಮಕ್ಕಳನ್ನು ಹಾಳು ಬಾವಿಗೆ ತಳ್ತೀನಿಯೇ ಹೊರತು ಅವಳ ಮನೆಗೆ ಸೊಸೆಯಾಗಿ ಕಳಿಸೋದಿಲ್ಲ ಅಂತ ಅಪ್ಪ ಖಂಡಿತವಾಗಿ ಹೇಳಿಬಿಟ್ಟಿದ್ರು. ಅಮ್ಮ ಅಂತೂ ಅಳ್ತಾ ಗೋಗರಿತಾ ಎರಡನೇ ಮಗಳನ್ನು ಅವ್ರಿಗೆ ಮದುವೆ ಮಾಡಿಕೊಟ್ರೆ ನಮ್ಮ ಮೊದಲ ಮಗಳ ಮದುವೆಗೆ ಹಣ ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದರೆ ಅಪ್ಪನ ಮನಸ್ಸು ಅಮ್ಮನ ಕಣ್ಣೀರಿಗೂ ಕೂಡ ಕರಗಲಿಲ್ಲ. ಸಾಧ್ಯನೇ ಇಲ್ಲ ಅಂತ ಕೆಟ್ಟ ಮನಸ್ಥಿತಿಯ ಹೆಂಗಸಿಗೆ ಸೊಸೆಯಾಗಿ ನನ್ನ ಮಕ್ಕಳನ್ನು ನಾನು ಕಳಿಸೋದಿಲ್ಲ. ದುಡ್ಡಿನ ಆಸೆಗಾಗಿ ನನ್ನ ಮಕ್ಕಳನ್ನು ಅವಳ ಹತ್ರ ಹಿಂಸೆ ಪಡುವಂಥ ಕಳಿಸೋದಕ್ಕೆ ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಮದುವೆಯಾದ ದಿನದಿಂದ ಅಮ್ಮಂಗೆ ಅವ್ರು ತುಂಬ ಕಷ್ಟ ಕೊಟ್ಟಿದ್ರು. ಇದನ್ನೆಲ್ಲ ಅಪ್ಪ ಕಣ್ಣಾರೆ ನೋಡಿದ್ದ ಕಾರಣ ನನ್ನ ಅಕ್ಕನನ್ನೇ ಆಗಲಿ ನನ್ನನ್ನೇ ಆಗಲಿ ಅವ್ರ ಮನೆಗೆ ಸೊಸೆಯಾಗಿ ಕಳಿಸೋದಕ್ಕೆ ಒಪ್ಪಿರಲಿಲ್ಲ. ಇನ್ನು ಅತ್ತೆ ಮಗ ಕೂಡ ಜವಾಬ್ದಾರಿ ಇಲ್ಲದ ಮನುಷ್ಯ.
ಅಪ್ಪ ಅಮ್ಮ ಸಂಪಾದನೆ ಮಾಡಿರೋ ಆಸ್ತಿನ ಕೂತು ಮೋಜು ಮಸ್ತಿ ಮಾಡಿ ಕಾಲ ಕಳೀತಿದ್ದ. ಅಂಥವ್ರಿಗೆ ತಮ್ಮ ಮಕ್ಕಳನ್ನ ಕೊಡೋದಕ್ಕೆ ನನ್ನ ಅಪ್ಪಂಗೆ ಇಷ್ಟ ಇರಲಿಲ್ಲ. ಇದನ್ನೆಲ್ಲ ನೋಡಿ ನೋಡಿ ನನಗೆ ಸಾಕಾಗೋಗಿತ್ತು. ಅದರಲ್ಲಿನೂ ನಮ್ಮ ಬಡತನ, ಅಕ್ಕನ ಮದುವೆ ಎಲ್ಲನೂ ಕೂಡ ನನ್ನ ಮದುವೆಯ ಮೇಲೇ ನಿಂತಿದೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು. ನಾನು ಅಪ್ಪನ ಬಳಿ ಹೋಗಿ, ಅಪ್ಪ ನನ್ನನ್ನು ಅತ್ತೆ ಮಗಂಗೆ ಕೊಟ್ಟು ಮದುವೆ ಮಾಡಿ ನಿಮ್ಗೆಲ್ಲ ಕಷ್ಟನೂ ತೀರುತ್ತೆ, ಹಾಗೆಯೇ ಅವನನ್ನು ನಾನು ದಾರಿಗೆ ತರ್ತೀನಿ. ನಾನೇನಾದರೂ ಅತ್ತೆ ಮಗನ್ನ ಮದುವೆ ಆದರೆ ಅಜ್ಜಿ ಅವ್ರ ಹೆಸರಲ್ಲಿರೋ ಬಾಡಿಗೆ ಮನೆಗಳನ್ನು ನಿಮಗೆ ಹಿಂತಿರುಗಿಸಿ ಕೊಟ್ಟುಬಿಡ್ತಾರೆ. ಅದರಿಂದ ತಿಂಗಳಿಗೆ ಒಳ್ಳೆ ಬಾಡಿಗೆ ಹಣ ಬರುತ್ತೆ, ನೀವು ಚೆನ್ನಾಗಿ ಬದುಕ್ಬೋದು. ಹಾಗೆಯೇ ಅಕ್ಕನ ಮನೆಗೆ ಕೂಡ ಹಣ ಸಹಾಯ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಚೆನ್ನಾಗಿ ಬದುಕ್ಬೋದು, ಒಮ್ಮೆ ಯೋಚನೆ ಮಾಡಿ ಅಂತ ಹೇಳಿದ್ರು ಕೂಡ ಅಪ್ಪ, ಇಲ್ಲ ಮಗಳೇ, ನಾವೆಲ್ಲ ಸುಖವಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಿನ್ನನ್ನು ಕಷ್ಟಕ್ಕೆ ತಳ್ಳೋದು ಯಾವ ನ್ಯಾಯ? ಬೇಡ ಮಗಳೇ, ನಾವು ಹೀಗೆ ಬಡತನದಲ್ಲಿ ಕಷ್ಟಪಟ್ಟರೂ ಸರಿನೇ, ನಿನ್ನನ್ನು ಅವನು ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಇನ್ನು ಅಕ್ಕ ಅಂತೂ ನನಗೆ ತದ್ವಿರುದ್ಧ. ಅವಳು ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ತಾನಾಯಿತು, ತನ್ನ ಓದಾಯಿತು ಅಂತ ಸುಮ್ಮನೆ ಇದ್ಬಿಡ್ತಿದ್ಲು. ಮನೆಯಲ್ಲಿದ್ದರೆ ಸ್ವಲ್ಪ ಹೊತ್ತು ಟಿ ವಿ ನೋಡೋದು, ತಿನ್ನೋದು, ಮಲಗೋದು. ಅಪ್ಪ ಅಮ್ಮನ ಕಷ್ಟ ಆಗಲಿ, ಮನೆಯಲ್ಲಿ ನಡೀತಾ ಇರೋ ಯಾವುದೇ ವಿಷಯಕ್ಕಾಗಲಿ ಅವಳು ತಲೆ ಹಾಕ್ತಿರ್ಲಿಲ್ಲ. ಒಮ್ಮೆ ನಾನು ನನ್ನ ರೂಮಲ್ಲಿ ಮಲಗಿದ್ದೆ. ಬೆಳಗಿನ ಜಾವ ಜೋರಾದ ಶಬ್ದ ಕೇಳಿಸ್ತಿತ್ತು. ನಾನು ಇದೇನು ಅಂತ ಎದ್ದು ಹೋಗಿ ನೋಡಿದಾಗ ಅಪ್ಪ ಅಮ್ಮ ಇಬ್ಬರು ಸೇರಿ ಅಕ್ಕಂಗೆ ಹೊಡಿತಾ ಇದ್ರು. ನಂಗೆ ನಿಜಕ್ಕೂ ಭಯ ಆಗಿ ಓಡ್ ಹೋಗಿ ಅಕ್ಕನ್ನ ಗಟ್ಟಿಯಾಗಿ ತಪ್ಕೊಂಡು, ಇದೇನು ಮಾಡ್ತಿದ್ದೀರಾ ಅಪ್ಪ ನೀವು? ಹೊಡೆಯೋದೆ ಆದರೆ ನನ್ನನ್ನು ಹೊಡಿರಿ, ಅಕ್ಕಂಗೆ ಈ ರೀತಿಯೆಲ್ಲ ಹೊಡಿಬೇಡಿ ಅಂತ ನಾನು ಕೂಡ ಅಳ್ತಾ ಹೇಳಿದಾಗ ಅಮ್ಮ ಕೂಡ ಅಳ್ತಾ ಅವಳನ್ನ ಬಿಡು, ನಾನು ಅವಳನ್ನು ಸಾಯಿಸಿದ್ರೂ ಪಾಪ ಬರೋದಿಲ್ಲ ಅಂತ ಗೋಳಾಡ್ತಿದ್ಲು. ನಾನಾಗ, ಅಮ್ಮ ಏನಾಯಿತು ಅಂತ ಹೇಳು, ಅದನ್ನು ಬಿಟ್ಟು ಯಾಕೆ ಈ ರೀತಿಯೆಲ್ಲ ಅಕ್ಕನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಅಮ್ಮ ಅಳ್ತಾ ನನ್ನ ಕಿವಿ ಹತ್ರ ಬಂದು, ನಿನ್ನ ಅಕ್ಕ 3 ತಿಂಗಳು ಗರ್ಭಿಣಿ ಅಂತ ಹೇಳಿದ್ಲು. ನಾನಂತೂ ಆ ವಿಷಯನ ಕೇಳಿ ಶಾಕ್ ಆಗಿ ಏನು ಮಾತಾಡೋಕ್ಕೆ ಅಂತ ತಿಳಿದೇ ಕಲ್ಲಂತೆ ಕೂತುಬಿಟ್ಟೆ. ಸ್ವಲ್ಪ ಸಮಯದ ನಂತರ ಅಪ್ಪ ಅಮ್ಮ ಅಳೋ ಶಬ್ದಕ್ಕೆ ಮತ್ತೆ ಎಚ್ಚೆತ್ತು. ಅಮ್ಮ, ಇದೇನು ಹೇಳ್ತಿದ್ದೀರಾ ನೀವು ಅಂತ ಕೇಳಿದಾಗ, ಹೌದು ಕಣೆ, ನಾವು ನಿಜಾನೇ ಹೇಳ್ತಿದ್ದೀವಿ. ನಿನ್ನ ಅಕ್ಕ 3 ತಿಂಗಳು ಗರ್ಭಿಣಿ. ಅದು ಆ ಗರ್ಭಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನಮ್ಮ ಊರಿನ ರಾಜಣ್ಣನ ಮಗ ಪ್ರಕಾಶನ ಜೊತೆ ನಿನ್ನ ಅಕ್ಕ ಸಂಬಂಧ ಇಟ್ಕೊಂಡಿದ್ದಾಳೆ. ಅವರಪ್ಪ ಅಂತೂ ಕಂಜೂಸು, ಹಣಕ್ಕೆ ಬಾಯಿ ಬಿಡೋ ಅಂಥ ಮನುಷ್ಯ. ಈಗ ಏನು ಮಾಡಲಿ? ನಾವೀಗ ಏನಾದರೂ ನಿನ್ನ ಅಕ್ಕನ್ನು ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದರೆ ಸಾಕಷ್ಟು ವರದಕ್ಷಿಣೆ ಕೊಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಅವ್ರು ಖಂಡಿತವಾಗ್ಲೂ ನಿನ್ನ ಅಕ್ಕನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅಳ್ತಾ ಹೇಳಿದ್ರು. ಆಗ ನಾನು, ಅಮ್ಮ ಅಪ್ಪ, ಮೊದಲು ಅವರನ್ನು ಕರೆಸಿ ವಿಷಯ ತಿಳಿಸಿ, ಆಮೇಲೆ ಮಿಕ್ಕಿದ್ದನ್ನು ಯೋಚಿಸೋಣ ಅಂತ ಹೇಳಿದಾಗ ಅವರನ್ನು ಮತ್ತೆ ಊರಿನ 4 ಜನ ಹಿರಿಯರನ್ನು ಕರೆಸಿ ಮದುವೆ ವಿಷಯ ಮಾತಾಡಿದ್ರು. ಅವ್ರಿಗೆ ಬೇಕಾದ ವರದಕ್ಷಿಣೆ ಮತ್ತು ಮದುವೆನ ಎಷ್ಟು ಗ್ರ್ಯಾಂಡಾಗಿ ಮಾಡಿಕೊಡ್ಬೇಕು ಅದೆಲ್ಲವನ್ನ ಹೇಳಿದ್ರು. ಅಪ್ಪ ತಮ್ಮ ಪರಿಸ್ಥಿತಿ ಬಗ್ಗೆ ವಿವರಿಸಿ ಹೇಳಿದಾಗ, ನೋಡಿ, ನಿಮ್ಮ ಪರಿಸ್ಥಿತಿ ಬಗ್ಗೆ ನಮಗೆ ಬೇಕಾಗಿಲ್ಲ, ನಾನು ಏನು ಕೇಳ್ತಾ ಇದ್ದೀನಿ ಅದಷ್ಟನ್ನು ಕೊಟ್ಟು ನಾನು ಹೇಗೆ ಹೇಳಿದ್ದೀನಿ ಆ ರೀತಿ ಮದುವೆ ಮಾಡಿಕೊಟ್ರೆ ನಿಮ್ಮ ಮಗಳನ್ನು ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀವಿ, ಇಲ್ಲದೇ ಇದ್ದರೆ ಇಲ್ಲ ಅಂತ ಒಂದೇ ಮಾತಲ್ಲಿ ಕಡ್ಡಿ ತುಂಡು ಮಾಡದಂತೆ ಹೇಳಿಬಿಟ್ರು. ಈಗ ಅಕ್ಕ ಅಂತ ಅಪ್ಪನ ಮುಂದೆ ನಿಂತು, ಅಪ್ಪ, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಾನು ಹುಟ್ಟಿದಾಗಿಂದ ನೀವು ದುಡಿತಾನೇ ಇದ್ದೀರಾ, ಒಬ್ಬ ಮಗಳು ಮದುವೆ ಮಾಡೋದು ಕೂಡ ನಿಮ್ಮ ಹತ್ರ ಹಣ ಇಲ್ವಾ? ಏನಾದರೂ ಮಾಡಿ ನಾನು ಅವನ ಜೊತೆ ಮದುವೆ ಆಗಲೇಬೇಕು ಅಂತ ಹೇಳಿದಾಗ ಅಪ್ಪ ಸಂಕಟದಿಂದ ಬೇಸರದಿಂದ ಅಲ್ಲಿಂದ ಹೊರಟೋದ್ರು. ಅಮ್ಮ ಕೂಡ ಒಮ್ಮೆ ಅಕ್ಕನ ಕೋಪದಿಂದ ನೋಡಿ ಅಲ್ಲಿಂದ ಹೋದ್ಲು. ನಾನು ಅಮ್ಮನ ಹಿಂದೆನೇ ಹೋದೆ. ಅಮ್ಮ ಒಂದು ದೇವಸ್ಥಾನದಲ್ಲಿ ಕೂತು ಅಳ್ತಾ ಇದ್ಲು. ನಾನು ಅಮ್ಮನ ಬಳಿ ಹೋಗಿ ಅವಳನ್ನು ಸಮಾಧಾನ ಮಾಡೋದಕ್ಕೆ ನೋಡಿದೆ. ಆಗ ಅಲ್ಲಿಗೆ ಬಂದ ಅರ್ಚಕರು, ಬೇಜಾರಾಗಬೇಡಿ, ಆ ದೇವರು ಎಲ್ಲರೂ ಒಳ್ಳೆಯದನ್ನೇ ಮಾಡ್ತಾನೆ, ಆದರೆ ಮೊದಲು ಪರೀಕ್ಷೆಗಳನ್ನು ಇಡ್ತಾನೆ, ಅದನ್ನು ಗೆದ್ಬಿಟ್ರೆ
ನೀವು ತುಂಬ ಸುಖವಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ನಮಗೆ ಪ್ರಸಾದ ಕೊಟ್ಟರು. ಅಷ್ಟರಲ್ಲೇ ಆ ಊರಿನ ಪಟೇಲರು ಮತ್ತು ಅವ್ರ ಕುಟುಂಬದವ್ರು ಅಲ್ಲಿಗೆ ಬಂದರು. ನಾವು ಅಲ್ಲೇ ಸೈಡಲ್ಲಿ ಹೋಗಿ ನನ್ನ ಅಮ್ಮ ಮತ್ತು ನಾನು ಅಲ್ಲಿಯೇ ಕೂತು ದೇವರನ್ನೇ ನೋಡ್ತಾ ಇದ್ವಿ. ನನ್ನ ಅಮ್ಮನ್ನ ಹಾಗೋ ಹೀಗೋ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದೆ. ಅಮ್ಮ ಅಪ್ಪ ನೀವೇನೂ ಚಿಂತೆ ಮಾಡಿಬಿಡಿ, ನಾನು ಯಾವುದಾದ್ರೂ ಕಂಪ್ನಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ತೀನಿ, ಕೆಲಸ ಸಿಕ್ಕರೆ ನಾನು ನೈಟ್ ಕಾಲೇಜ್ ಓದ್ತಾ ಕೆಲಸನೂ ಮಾಡ್ತೀನಿ ಅಂತ ಹೇಳಿದಾಗ ಅಪ್ಪ ನನ್ನ ಕೈಯನ್ನು ಹಿಡಿದು ಅವ್ರ ಕಣ್ಣಿಗೆ ಹೊತ್ಕೊಳ್ತಾ ನಿನ್ನಂಥ ಮಗಳನ್ನ ಪಡೆದು ನಾವೇ ಪುಣ್ಯವಂತರು ಅಂತ ಹೇಳಿದ್ರು. ಇದಾದ 2 ದಿನಕ್ಕೆ ಇದ್ದಕ್ಕಿದ್ದಂತೆ ಅಮ್ಮನ ನಂಬರ್ಗೆ ಒಂದು ಕಾಲ್ ಬಂತು. ಅದೇನು ಅಂದರೆ ಆ ಊರಿನ ಪಟೇಲರ ಅಸಿಸ್ಟೆಂಟ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಮ್ಮ ಅಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ಲು. ಏನು ಮಾಡಲಿ, ನನ್ನ ಕೈಯಲ್ಲಿ ಏನಾದರೂ ಸ್ಪೆಷಲಾಗಿ ತಿಂಡಿ ಮಾಡಿಕೊಡ್ಲಾ ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಲು. ಆಗ ನಾನು ಅಮ್ಮನ ಕೈ ಹಿಡಿದು ನಿಲ್ಲಿಸಿ, ಅಮ್ಮ ಮನೆಗೆ ಬರ್ತಾ ಇರೋದು ಪಟೇಲ್ರಲ್ಲ, ಅವ್ರ ಅಸಿಸ್ಟೆಂಟು ಅಂತ ಹೇಳೋ ಅಷ್ಟರಲ್ಲಿ ಆ ಅಸಿಸ್ಟೆಂಟ್ ಬಂದೇ ಬಿಟ್ಟರು. ಅಮ್ಮ ಒಳಗೆ ಕರೆದು ಅವರನ್ನು ಕೂರಿಸಿ ಏನಾದರೂ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅವರು, ಅಮ್ಮ ನನಗೇನೂ ಬೇಡ, ವಿಷಯ ಏನು ಅಂತ ತಿಳಿಸಿ ನಾನು ಹೊರಟು ಬಿಡ್ತೀನಿ. ವಿಷಯ ತುಂಬಾ ಸಿಂಪಲ್, ನೀವು ತುಂಬ ಬಡವರು, ಹಾಗೆಯೇ ನಿಮ್ಮ ಮೊದಲ ಮಗಳ ಮದುವೆಗೆ ಹಣದ ಅವಶ್ಯಕತೆ ಇದೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ನಿಮಗೆ ಹಣದ ಸಹಾಯ ಮಾಡೋದಕ್ಕೆ ನಮ್ಮ ಪಟೇಲರು ಒಪ್ಕೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳಿದರು. ಅಮ್ಮ ಅಂತೂ ತುಂಬ ಖುಷಿಯಾಗಿ, ನೀವು ಏನೇ ಕಂಡೀಷನ್ ಹಾಕಿದ್ರೂ ನಾವು ಒಪ್ಕೊಳ್ತೀವಿ, ಅದೇನು ಅಂತ ಹೇಳಿ ಅಂತ ಹೇಳಿದಾಗ ನಾನು ಅಮ್ಮನ ಕೈ ಹಿಡಿದು ಓದುತ್ತಾ ಕಣ್ಣಲ್ಲೇ ಸುಮ್ಮನಿರು ಅಂತ ಸನ್ನೆ ಮಾಡಿದೆ. ಆಗ ಆ ಅಸಿಸ್ಟೆಂಟ್, ಅಮ್ಮ ಅದೇನೂ ಇಲ್ಲ, ನಿಮ್ಮ 2ನೇ ಮಗಳು ನಮ್ಮ ಪಟೇಲರ ಮಗನ ಜೊತೆ ಒಂದು ರಾತ್ರಿ ಮಲಗೋದಕ್ಕೆ ಒಪ್ಕೊಳ್ಬೇಕು, ರಾತ್ರಿ ಪೂರ ಅವ್ರಿಗೆ ಸುಖ ಕೊಡಬೇಕು ಅಷ್ಟೇ. ಅದಾದಮೇಲೆ ನೀವು ಎಷ್ಟು ಹಣ ಕೇಳಿದ್ರು ಅಷ್ಟು ನಾವು ಕೊಡೋದಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳ್ದ. ಅಮ್ಮ ಎದ್ದು ಸೀದಾ ಹೋಗಿ ಅವನ ಕೆನ್ನೆಗೆ ಚಟೀರನೆ ಬಾರಿಸೇ ಬಿಟ್ಲು. ಇಷ್ಟೇ ನನ್ನ ಉತ್ತರ, ಹೋಗಿ ನಿಮ್ಮ ಪಟೇಲ್ರಿಗೆ ನನ್ನ ಉತ್ತರ ಏನು ಅಂತ ತಿಳಿಸು ಅಂತ ಹೇಳಿದ್ಲು. ಅಮ್ಮ ಇಷ್ಟು ಕೋಪ ಮಾಡ್ಕೊಂಡಿದ್ದನ್ನು ನಾನು ಇವತ್ತೇ ಮೊದಲು ನೋಡಿದ್ದು. ಇದಾದಮೇಲೆ ಮನೆಯವರೆಲ್ಲ ಆ ವಿಷಯನ ಮರೆತು ಬಿಟ್ವಿ. ಮದುವೆಗೆ ಮತ್ತು ವರದಕ್ಷಿಣೆ ಎಲ್ಲ ಕೂತು ಲೆಕ್ಕ ಹಾಕಿದಾಗ ನಮಗೀಗ ಸದ್ಯಕ್ಕೆ ಬೇಕಾಗಿರೋದು 50 ಲಕ್ಷ ರೂಪಾಯಿಗಳು. ಆದರೆ ನಾವಿರೋ ಬಡತನದಲ್ಲಿ ಅಷ್ಟು ಹಣನ ಹೇಗೆ ಹೊಂದಿಸೋದಕ್ಕಾಗತ್ತೆ? ಅಪ್ಪ ಸಾಕಷ್ಟು ಕಡೆ ಪ್ರಯತ್ನನೂ ಪಟ್ಟರು, ಆದರೆ ಎಲ್ಲೂ ಕೂಡ ಅಷ್ಟು ಹಣ ಹೊಂದಿಕೆ ಆಗಲೇ ಇಲ್ಲ. ನಾನು ಕೆಲಸ ಮಾಡೋ ಕಂಪ್ನಿನಲ್ಲಿನೂ ಕೂಡ ಕೇಳಿ ನೋಡಿದೆ, 50,000 ಕೊಡ್ತೀವಿ ಅಷ್ಟೇ ಅಂತ ಹೇಳಿಬಿಟ್ರು. ಎಲ್ಲ ಪ್ರಯತ್ನ ಪಟ್ಟ ಮೇಲೂ ಕೂಡ ನಮ್ಮ ಕೈಯಲ್ಲಿ ಹೊಂದಿಸೋದಕ್ಕಾಗಿದ್ದು ಬರೀ 2 ಲಕ್ಷ ಮಾತ್ರ. ಅಪ್ಪ ಅಂತೂ ಅಳೋದಕ್ಕೆ ಶುರು ಮಾಡಿಬಿಟ್ರು. ನಾನು ಬದುಕೋದಿಲ್ಲ, ಸತ್ತೇ ಹೋಗ್ತೀನಿ, ಮದುವೆ ಮಾಡೋದು ತಡ ಆದರೆ ನಿನ್ನ ಅಕ್ಕನ ಹೊಟ್ಟೆ ಊರಿನ ಜನಕ್ಕೆ ಕಾಣುತ್ತೆ, ಇನ್ನು ನನ್ನ ಕೈಯಲ್ಲಿ 50 ಲಕ್ಷ ಹಣನ ಹೊಂದಿಕೆ ಮಾಡೋದಕ್ಕಾಗೋದಿಲ್ಲ, ಮದುವೆ ನಡೆಯೋದಿಲ್ಲ, ಎಲ್ಲರ ಮಾತನ್ನು ಕೇಳಿ ಅವಮಾನ ಅನುಭವಿಸೋ ಮೊದಲು ನಾನೇನಾದರೂ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತೀನಿ ಅಂತ ಇಡೀ ರಾತ್ರಿ ಅಪ್ಪ ಅಮ್ಮ ಇಬ್ಬರು ಅಳ್ತಾನೆ ಕೂತಿದ್ರು. ಅಪ್ಪ ಅಮ್ಮನ ಆ ಅಳು, ಆ ನಿರ್ಧಾರ, ಅಕ್ಕನ ಮದುವೆ ಎಲ್ಲನೂ ನೆನೆಸ್ಕೊಳ್ತಾ ಇಡೀ ರಾತ್ರಿ ನಾನು ಕೂಡ ನಿದ್ದೆ ಮಾಡದೆ ಯೋಚಿಸ್ತಾ ಕಳೆದೆ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಯಾರೂ ಕೂಡ ಬಿಟ್ಟಿಯಾಗಿ ಅಷ್ಟು ಹಣನ ನಮ್ಮನ್ನು ನಂಬಿ ಕೊಡೋದಿಲ್ಲ. ಹಾಗಾಗಿ ಪಟೇಲರ ಅಸಿಸ್ಟೆಂಟ್ ಹತ್ರ ನಿಮ್ಮ ಪಟೇಲರ ಮಗನ ಜೊತೆ ಒಂದು ರಾತ್ರಿ ಕಳೆಯೋಕೆ ನನಗೆ ಒಪ್ಪಿಗೆ ಇದೆ ಅಂತ ಒಪ್ಕೊಂಡು ಮನೆಗೆ ಬಂದು ಅಮ್ಮನ ಹತ್ರ, ಅಮ್ಮ ನಮ್ಮ ಆಫೀಸಲ್ಲಿ ಇವತ್ತು ರಾತ್ರಿ ನೈಟ್ ಶಿಫ್ಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಅಮ್ಮ ಕೂಡ ಗಾಬರಿಯಿಂದ, ಅಯ್ಯೋ ಹೊಂಟಿ ಹುಡುಗಿನ ರಾತ್ರಿನಲ್ಲಿ ಹೇಗೆ ಕಳಿಸೋದು ಅಂತ ಹೇಳಿದ್ರು. ಆದರೆ ನಾನು, ಅಮ್ಮ ಕೆಲಸ ಅಂತ ಬಂದಾಗ ಮಾಡಲೇಬೇಕಾಗತ್ತೆ, ನಾವಿರೋ ಪರಿಸ್ಥಿತಿನಲ್ಲಿ ಈ ಕೆಲಸ ಬಿಡೋದಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆಗಮ್ಮ ಕೂಡ ಇಷ್ಟ ಇಲ್ಲದೆ ಇದ್ದರು. ಸರಿ ಆಯಿತು, ಫೋನನ್ನು ಪಕ್ಕದಲ್ಲಿನೇ ಇಟ್ಕೊಂಡಿರು, ಏನಾದರೂ ಇದ್ದರೆ ಕಾಲ್ ಮಾಡು ಅಂತ ಹೇಳಿದರು. ನಾನು ಅಮ್ಮ ಮತ್ತು ಅಪ್ಪನ ಹತ್ರ ಹೋಗಿ, ನೀವೇನೂ ಚಿಂತೆ ಮಾಡಬೇಡಿ, ನನ್ನ ಸ್ನೇಹಿತೆ ಅಪ್ಪ ಫೈನಾನ್ಸ್ ನಡೆಸ್ತಾರೆ, ನಮ್ಮ ಅಕ್ಕನ ಮದುವೆಗೆ 50 ಲಕ್ಷ ಹಣನ ಕೊಡೋದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದಾಗ ಇಬ್ಬರು ಕೂಡ ಖುಷಿಪಟ್ಟರು. ಇವತ್ತಿನ ರಾತ್ರಿ ಮನೆಯಿಂದ ಹೊರಗಡೆ ಬಂದು ಪಟೇಲರ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ನಾನು ಸಿದ್ಧವಾಗಿದ್ದೀನಿ
ಅಂತ ಹೇಳಿದಾಗ ಅವ್ರು ಬಂದು ನನ್ನನ್ನು ಅವ್ರ ತೋಟದ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ನಾನು ಹೆದರ್ಕೊಳ್ತಾನೆ ಅವ್ರ ರೂಮ್ ಒಳಗಡೆ ಹೋದೆ. ಅಲ್ಲಿ ಕೂತಿದ್ದ ಹುಡುಗನನ್ನು ನೋಡಿ ನಿಜಕ್ಕೂ ನನಗೆ ಏನು ಹೇಳಬೇಕು ಅಂತ ತಿಳಿಲೇ ಇಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ರೀತಿ. ನೋಡೋದಕ್ಕೆ ತುಂಬ ಸುಂದರವಾಗಿದ್ದ, ಹ್ಯಾಂಡ್ಸಮ್ ಹುಡುಗ. ಯಾವುದೇ ಹುಡುಗಿ ಒಮ್ಮೆ ನೋಡಿದ್ರೆ ಸಾಕು ಪ್ರೀತಿನಲ್ಲಿ ಬಿದ್ದೇ ಬಿಡ್ತಾಳೆ ಅಂಥ ಸುರಸುಂದ್ರಾಂಗ. ನಾನು ಅವನನ್ನೇ ನೋಡ್ತಾ ಕಳೆದೇ ಹೋದೆ. ಅವ್ರು ತನ್ನ ಪಾಡಿಗೆ ತಾನು ಮಾತಾಡ್ತಾನೇ ಇದ್ದ. ನಂಗೆ ನೀವಂದರೆ ತುಂಬ ಇಷ್ಟ, ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವೇ ನನ್ನ ಜೊತೆ ಒಂದು ರಾತ್ರಿ ಕಳೀತೀನಿ ಅಂತ ಕೇಳಿದ್ರಂತೆ ಅಂತ ಹೇಳ್ತಾನೇ ಇದ್ದ. ಆದರೆ ನನಗೆ ಅವ್ನು ಯಾವ ಮಾತು ಕೂಡ ಕಿವಿಗೆ ಬೀಳಲೇ ಇಲ್ಲ. ಇದ್ದಕ್ಕಿದ್ದಂತೆ ಮಳೆ ಶುರುವಾಗಿ ಗುಡುಗು ಸಿಡಿಲಿನ ಆರ್ಭಟ ಜಾಸ್ತಿ ಆಯಿತು. ಆ ಶಬ್ದಕ್ಕೆ ನಾನು ಭಯ ಆಗಿ ಗಟ್ಟಿಯಾಗಿ ಅವನನ್ನು ತಪ್ಕೊಂಡ್ಬಿಟ್ಟೆ. ಅವನು ಜೆಂಟಲ್ಮನ್ ರೀತಿ ವರ್ತಿಸೋದಕ್ಕೆ ಶುರು ಮಾಡ್ದ. ನಾನು ಅವನನ್ನೇ ಕತ್ತಿ ಎತ್ತಿ ನೋಡಿದೆ. ಅವನು ಕೂಡ ನನ್ನನ್ನೇ ನೋಡ್ತಿದ್ದ. ನಾನು ಮುಜುಗರದಿಂದ ತಲೆ ತಗ್ಸಿ ಸ್ವಲ್ಪ ದೂರ ಬಂದು ನಿಂತೆ. ನನಗೆ ನಿಮ್ಮ ಜೊತೆ ರಾತ್ರಿ ಕಳೆಯೋದಕ್ಕೆ ಒಪ್ಪಿಗೆ ಇದೆ. ನನಗೆ ಸಾಲವಾಗಿ 50 ಲಕ್ಷ ಹಣನ ಕೊಡ್ತೀರಾ? ನಾನು ಕೆಲಸ ಮಾಡಿ ಅದನ್ನು ತೀರಿಸ್ತೀನಿ ಅಂತ ಹೇಳಿದಾಗ ಅವನು ಬಂದು ಗಟ್ಟಿಯಾಗಿ ನನ್ನನ್ನು ತಪ್ಪಿಕೊಂಡು 50 ಲಕ್ಷ ಏನು, ನಿನಗೋಸ್ಕರ 1 ಕೋಟಿ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾ ನನ್ನನ್ನು ಮುದ್ದು ಮಾಡೋದಕ್ಕೆ ಶುರು ಮಾಡ್ದ. ಕೇವಲ ದುಡ್ಡಿಗಾಗಿ ಅವನ ಜೊತೆ ರಾತ್ರಿ ಕಳೆಯೋಣ ಅಂತ ಬಂದಿದ್ದು ನಾನು ಅವನ ಪ್ರೀತಿನಲ್ಲಿ ಬಿದ್ದುಬಿಟ್ಟಿದ್ದೆ. ಮನಸ್ಪೂರ್ವಕವಾಗಿ ಅವನ ಎಲ್ಲ ಆಸೆಗಳನ್ನು ತೀರಿಸ್ತಾ ಅವನಿಗೆ ಸಹಕರಿಸ್ದೆ. ಅವನ ಮೇಲೆ ಪ್ರೀತಿ ಅರಳಿತ್ತು. ಅವ್ರು ನನ್ನ ಕೈಗೆಟಕದ ಗಗನ ಕುಸುಮ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಪ್ರೀತಿಯಲ್ಲಿ ಇಡೀ ಜೀವನ ಕಳೆಯೋದಕ್ಕೆ ಇದೊಂದು ರಾತ್ರಿಯ ನೆನಪೇ ಸಾಕು ಅಂತ ನಿರ್ಧರಿಸ್ಬಿಟ್ಟಿದ್ದೆ. ಇಡೀ ರಾತ್ರಿ ನನ್ನನ್ನು ಬಿಡದೆ ಮುದ್ದಿಸ್ತಾ ತುಂಬ ಪ್ರೀತಿಯಿಂದ ನನಗೆ ಸ್ವಲ್ಪನೂ ನೋವಾಗದಂತೆ ನನ್ನನ್ನು ಆವರಿಸ್ತಾ ನನ್ನ ಆಸೆನ ತೀರಿಸ್ಕೊಂಡ. ನನಗೂ ಸುಖ ಕೊಟ್ಟ. ಅವನು ಕೊಡೋ ಸುಖದಲ್ಲಿ ಮುಳುಗಿ ಹೋಗಿ ಅವನ ತೋಳುಗಳಲ್ಲಿ ನೆಮ್ಮದಿಯಾಗಿ ಅದು ಯಾವಾಗ ನಿದ್ದೆಗೆ ಜಾರದ್ನೋ ನಂಗೆ ಗೊತ್ತೇ ಆಗಲಿಲ್ಲ. ಕಣ್ಬಿಟ್ಟಾಗ ಬೆಳಕಾಗಿತ್ತು. ಇಬ್ಬರು ರಾತ್ರಿ ಪೂರ್ತಿ ನಿದ್ದೆ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಕೆಳಗೆ ಬಿದ್ದಿದ್ದ ಬಟ್ಟೆಗಳನ್ನು ತೊಟ್ಕೊಂಡು ಅವನ ಮುಖನೇ ನೋಡ್ತಾ ನಿಂತಾಗ ಅವನು ಕೂಡ ಎದ್ದು ರೆಡಿಯಾಗಿ ನನ್ನ ಎದುರಿಗೆ ಒಂದು ಬ್ಲಾಂಕ್ ಚೆಕ್ಕನ್ನು ಕೊಟ್ಟ. ನಾನು ಥ್ಯಾಂಕ್ಸ್ ಹೇಳಿದೆ. ಅಷ್ಟರಲ್ಲಿ ಅವನು ಏನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದ. ತಕ್ಷಣ ನನ್ನಮ್ಮನ ಕಾಲ್ ಬಂತು. ಅಕ್ಕ ತಲೆ ಸುತ್ತ ಬಿದ್ದುಬಿಟ್ಟಿದ್ದಾಳೆ, ಬೇಗ ಬಾ ಅಂತ ಅಮ್ಮ ಗಾಬರಿಯಿಂದ ಹೇಳಿದ್ಲು. ನಾನು ಮತ್ತೇನೋ ಅವನನ್ನು ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಆ ಚೆಕ್ಕನ್ನು ನಾನು ಬ್ಯಾಗಿಗೆ ಸೇರಿಸ್ತಾ ಒಮ್ಮೆ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು ಅವನ ಕೆನ್ನೆಗೆ ಮುದ್ದು ಕೊಟ್ಟು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಓಡಿ ಬಂದೆ. ಅಕ್ಕ ನಾನು ಬರೋಷ್ಟರಲ್ಲಿ ಸುಧಾರಿಸ್ಕೊಂಡಿದ್ಲು. ಅಮ್ಮನ ಸೈಡಿಗೆ ಕರೆದು ಚೆಕ್ಕನ್ನು ಅಮ್ಮನ ಕೈ ಕೊಟ್ಟು, ಇದು ನನ್ನ ಸ್ನೇಹಿತೆಯ ಅಪ್ಪ ಕೊಟ್ಟಿರೋದು, ತಿಂಗಳ ನನ್ನ ಸಾಲನ ಹೇಗೋ ಮಾಡಿ ತೀರಿಸ್ಕೊಳ್ತೀನಿ ಅಂತ ಹೇಳಿದಾಗ ಅಮ್ಮ ಖುಷಿಯಿಂದ ಅಪ್ಪನ ಹತ್ರ ವಿಷಯ ತಿಳಿಸಿದ್ಲು. ಇದಾದ 15 ದಿನಗಳಲ್ಲಿ ಅಕ್ಕನ ಮದುವೆ ಮುಗಿದು ಹೋಯಿತು. ಇದಾದಮೇಲೆ ನಾನು ಅವ್ರ ನೆನಪಿನಲ್ಲಿನೇ ಕಾಲ ಕಳೀತಿದ್ದೆ. ಅವ್ರು ಇಲ್ಲದೆ ಈ ಮದುವೆ ನಿಜಕ್ಕೂ ಆಗ್ತಿರ್ಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ರಾತ್ರಿ ಅವ್ರು ಕೊಟ್ಟ ಆ ಪ್ರೀತಿ, ಆ ಸುಖ ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚಿಸ್ತಾ ಮಲಗಿದ್ದೆ. ಪದೇ ಪದೇ ಅವ್ರು ನಂಗೆ ನೆನಪಾಗ್ತಾನೇ ಇದ್ದರು. ಹೀಗೆ 1 ತಿಂಗಳು ಕಳೆದಿತ್ತು. ಒಮ್ಮೆ ಮತ್ತೆ ಅವರ ಅಸಿಸ್ಟೆಂಟಿಂದ ಕಾಲ್ ಬಂದಿತ್ತು. ನೀವಿವತ್ತು ರಾತ್ರಿ ನಮ್ಮ ಪಟೇಲರ ಮಗನ ಜೊತೆ ಕಾಲ ಕಳೆದ್ರೆ ಇನ್ನೂ ಹೆಚ್ಚು ಹಣ ಸಿಗುತ್ತೆ ಅಂತ ಹೇಳಿದ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಹಣಕ್ಕಾಗಿ ಅಲ್ಲ, ಅವ್ರ ಜೊತೆ ಕಳೆಯೋ ಸಮಯಕ್ಕಾಗಿ. ನಾನು ತಕ್ಷಣ ಒಪ್ಕೊಂಡು ಅಮ್ಮನ ಹತ್ರ ಬಂದು ಇವತ್ತು ರಾತ್ರಿ ನನಗೆ ನೈಟ್ ಡ್ಯೂಟಿ ಇದೆ ಅಂತ ಹೇಳಿ ಅಲ್ಲಿಂದ ಸೀದಾ ಅವ್ರ ತೋಟದ ಮನೆಗೆ ಬಂದೆ. ನಾನು ಒಳಗೆ ಬಂದ ತಕ್ಷಣ ಅವ್ರು ಸೀದಾ ಬಂದವರೇ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು. ಆ ಅಬ್ಗೆನಲ್ಲಿನೇ ಕಳೆದು ಹೋದ ನಾನು ಇವ್ರು ನನ್ನನ್ನು ಮದುವೆ ಆಗಿಬಿಟ್ರೆ ಪ್ರತಿದಿನ ಆ ತೋಳುಗಳ ಮೇಲೆ ನೆಮ್ಮದಿಯಾಗಿ ನಿದ್ರೆ ಮಾಡಬಹುದು ಅಂತ ಯೋಚಿಸ್ತಿದ್ದೆ. ನನ್ನ ಯೋಚನೆಗೆ ನನಗೆ ನಗು ಬಂತು. ಇಷ್ಟು ದೊಡ್ಡ ಶ್ರೀಮಂತರು ನನ್ನನ್ನು ಒಪ್ಪಿ ಮದುವೆ ಆಗೋದಾ? ನನಗೆಲ್ಲೋ ಹುಚ್ಚು ಅಂತ ಅಂದ್ಕೊಂಡೆ. ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಯಿತು. ನನ್ನ ಕಣ್ಣೀರು ನೋಡಿ ಅವ್ರು ಗಾಬರಿಯಾಗಿ, ಏನಾಯಿತು ನಿನಗೆ ಅಂತ ಕೇಳಿದಾಗ, ಪ್ರತಿದಿನ ನಿಮ್ಮ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿ ಜೋರಾಗಿ ಅಳ್ತಾ ಅವರನ್ನು ತಪ್ಕೊಂಡ್ಬಿಟ್ಟೆ. ಅವ್ರು ಕೂಡ ನನ್ನನ್ನು ಮುದ್ದಿಸ್ತಾ, ನನಗೂ ಅಷ್ಟೆ ನಿನ್ನ ಜೊತೆ ಯಾವಾಗಲೂ ಕಾಲ ಕಳಿಬೇಕು ಅಂತ ಅನಿಸುತ್ತೆ. ಅವತ್ತು ಕೂಡ ರಾತ್ರಿಗೆ ನನ್ನನ್ನು ಮುದ್ದಿಸ್ತಾ ಅವ್ರ ಆಸೆನ ತೀರಿಸ್ಕೊಂಡ್ರು.
ಹೀಗೆ ನಮ್ಮಿಬ್ಬರ ಈ ಸಂಬಂಧ ಶುರುವಾಗಿ ವಾರ ಕಳೆದಿತ್ತು. ಅವ್ರ ತೋಳಲ್ಲಿ ಮಲಗಿದ್ದೆ. ಅವರನ್ನೇ ನೋಡ್ತಾ ಅವ್ರ ಸೌಂದರ್ಯನ ಕಣ್ಣಲ್ಲಿ ತುಂಬಿಕೊಳ್ತಿರುವಾಗ ನನ್ನ ಕೆನ್ನೆ ಮೇಲೆ ಕೈಯಿಟ್ಟು ಪ್ರತಿದಿನ ರಾತ್ರಿ ನೀನು ನಂಗೆ ಬೇಕೇ ಬೇಕು ಅಂತ ಹೇಳಿದ್ರು. ನಾನು ಕೂಡ ಅದಕ್ಕೆ ಒಪ್ಕೊಂಡೆ. ನನ್ನ ಜೀವನದಲ್ಲಿ ನಾನು ಯಾರನ್ನೂ ಮದುವೆ ಆಗೋದಿಲ್ಲ. ಈ ದೇಹ, ಈ ಮನಸ್ಸು ಯಾವತ್ತಿದ್ರೂ ನಿಮಗೋಸ್ಕರನೇ ಅಂತ ಹೇಳಿದೆ. ಹಾಗವರು ನನ್ನನ್ನು ಗಟ್ಟಿಯಾಗಿ ತಪ್ಕೊಳ್ತಾ ನನ್ನನ್ನು ಮದುವೆ ಆಗಿಬಿಡು ಅಂತ ಕೇಳಿದ್ರು. ಒಳಗೊಳಗೆ ಖುಷಿಯಾದರೂ ಕೂಡ ಒಂದು ಕ್ಷಣ ಶಾಕ್ ಆಯಿತು. ಅವ್ರ ಮಾತನ್ನು ಕೇಳಿ, ನೀವು ನೋಡಿದ್ರೆ ಅಷ್ಟೊಂದು ಶ್ರೀಮಂತರು, ನನ್ನನ್ನು ಹೇಗೆ ಮದುವೆ ಆಗ್ತೀರಾ? ನಿಮ್ಮ ಅಸಿಸ್ಟೆಂಟ್ ಅವತ್ತು ಬಂದು ನನ್ನ ಬಳಿ ಕೇಳಿದ್ದು ಕೇವಲ ಒಂದು ರಾತ್ರಿಗಾಗಿ. ನಮ್ಮ ಅಪ್ಪ ಅಮ್ಮನ ಪ್ರಾಣ ಹಾಗೆ ನನ್ನ ಅಕ್ಕನ ಮರ್ಯಾದೆ ಉಳಿಸೋದಕ್ಕೆ ನಾನು ಒಂದು ರಾತ್ರಿ ಕಳೆಯೋದಕ್ಕೆ ನಿಮ್ಮಲ್ಲಿಗೆ ಬಂದಿದ್ದು ಅಂತ ನಾನು ಹೇಳಿದಾಗ ಅವ್ರ ಕೋಪದಿಂದ ಅವ್ರ ಅಸಿಸ್ಟೆಂಟ್ನ ಒಳಗೆ ಕರೆದು ಚೆನ್ನಾಗಿ ಬೈದರು. ನಾನು ಮದುವೆ ಪ್ರಪೋಸಲ್ನ ಅವ್ರ ಹತ್ರ ಹೇಳು ಅಂತ ಕಳಿಸಿದ್ರೆ ನೀನು ಒಂದು ರಾತ್ರಿ ನನ್ನ ಹತ್ರ ಕಳೆಯೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬಂದಿದ್ಯಾ. ಅದು ಅಲ್ಲದೆ ನನ್ನ ಹತ್ರ ಬಂದು ಆ ಹುಡುಗಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇಲ್ಲ, ಆದರೆ ಒಂದು ರಾತ್ರಿ ಕಳೆಯೋದಕ್ಕೆ ಒಪ್ಕೊಂಡಿದ್ದಾಳೆ, ಅದು ಹಣಕ್ಕಾಗಿ ಅಂತ ಸುಳ್ಳು ಹೇಳ್ತೀಯಾ ಅಂತ ಚೆನ್ನಾಗಿ ಬೈದರು. ಅವ್ರ ಮಾತನ್ನು ಕೇಳಿ ನಿಜಕ್ಕೂ ನಂಗೆ ಶಾಕ್ ಆಗಿತ್ತು. ಅಳು ಬರೋದಕ್ಕೆ ಶುರುವಾಯಿತು. ಖಂಡಿತವಾಗ್ಲೂ ಇಲ್ಲ, ಹಣಕ್ಕಾಗಿ ನಿಮ್ಮ ಜೊತೆ ರಾತ್ರಿ ಕಳೆಯೋದಕ್ಕೆ ನಾನು ಒಪ್ಕೊಳ್ಳಿಲ್ಲ. ನಮ್ಮನೆ ಪರಿಸ್ಥಿತಿ ಆಗಿತ್ತು ಅಂತ ನಮ್ಮನೆ ಪರಿಸ್ಥಿತಿನ ಎಳೆಯಾಗಿ ಬಿಚ್ಚಿಟ್ಟ ನಂತರ ಅವ್ರು ಕೂಡ ಒಮ್ಮೆ ಎಮೋಷ್ನಲ್ ಆದರು. ನನ್ನ ಕೈ ಹಿಡಿದು ಅವತ್ತು ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡಿ ನಿನ್ನ ಮೇಲೆ ಪ್ರೀತಿ ಆಯಿತು, ನೀನು ಒಪ್ಪಿದ್ರೆ ನಿನ್ನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ಮದುವೆಗೆ ಒಪ್ಪಿದ್ರು ಒಪ್ಪದೆ ಇದ್ದರೂ ನಾನು ನಿಮಗೆ ಸಹಾಯ ಮಾಡ್ತಿದ್ದೆ. ಇದನ್ನೇ ನಾನು ನನ್ನ ಅಸಿಸ್ಟೆಂಟ್ಗೆ ಹೇಳಿ ಕಳಿಸಿದ್ದಿದ್ದು ಅಂತ ಅವ್ರು ಹೇಳಿದಾಗ ನಾನು ಅಳ್ತಾ, ನಿಮ್ಮ ಅಸಿಸ್ಟೆಂಟ್ ಬಂದು ಒಂದು ರಾತ್ರಿ ಕಳೆಯೋದಕ್ಕೆ ನನ್ನ ಹತ್ರ ಕೇಳಿದಾಗ ನಿಜಕ್ಕೂ ನನಗೆ ಕೋಪ ಬಂದಿತ್ತು. ನೀವು ಸರಿಯಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಅಮ್ಮ ಅವ್ನ ಕೆನ್ನೆಗೆ ಹೊಡೆದು ಕಳಿಸೇ ಬಿಟ್ಟಿದ್ರು. ಅದಾದಮೇಲೆ ನನ್ನ ಅಪ್ಪ ಅಮ್ಮನ ಅಳು, ಅಸಹಾಯಕತೆ, ಅಕ್ಕನ ಮರ್ಯಾದೆ ಇದೆಲ್ಲನೂ ನನ್ನನ್ನು ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸ್ತು. ಆದರೆ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ. ದುಡ್ಡಿಗಾಗಿ ನಾನು ಮೈ ಮರ್ಕೊಳ್ಳೋಳಲ್ಲ. ಇನ್ಯಾವತ್ತು ನಾನು ನಿಮ್ಮ ಬಳಿ ಬರೋದಿಲ್ಲ. ನೀವು ಶ್ರೀಮಂತರು, ನಿಮ್ಗೆ ಹೊಂದಾಣಿಕೆಯಾಗೋ ಹುಡುಗಿನ ನೋಡಿ ಮದುವೆ ಆಗಿ ನೀವು ಜೀವನದಲ್ಲಿ ಚೆನ್ನಾಗಿರಬೇಕು, ಇಷ್ಟೇ ನನ್ನ ಆಶಯ. ನಾವಿಬ್ಬರು ಕಳೆದ ಸಮಯನ ನಾನು ಯಾರ ಹತ್ರನೂ ಹೇಳೋದಿಲ್ಲ. ನೀವು ನಿಮ್ಮ ಮನೆಗೆ ತಕ್ಕನಾದ ಹುಡುಗಿನ ನೋಡಿ ಮದುವೆ ಆಗಿ ಅಂತ ಹೇಳಿ ನಾನು ಹೊರಟೋದೆ. ಮನೆಗೆ ಬಂದವಳೆ ಸೀದಾ ವಾಶ್ರೂಮ್ಗೆ ಹೋಗಿ ಅಳೋದಕ್ಕೆ ಶುರು ಮಾಡಿದೆ. ಸ್ವಲ್ಪ ಸಮಯದ ನಂತರ ಅಮ್ಮ ಬಂದು ಬಾಗಿಲು ತಟ್ಟಿ, ನಮ್ಮ ಮನೆ ತುಂಬ ಚಿಕ್ಕದು, ನೀನು ಎಷ್ಟೇ ನಿಧಾನವಾಗಿ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಹತ್ರೂ ಅದು ಎಲ್ರಿಗೂ ಕೇಳಿಸುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಪಟೇಲರ ಮಗ ಅಂತ ಹೇಳೋದಕ್ಕೆ ಬಂದರು. ನಾನು ತಕ್ಷಣ ಬಾಗಿಲು ತೆರೆದು, ಇದೆಲ್ಲ ನಿನಗೆ ಹೇಗಮ್ಮ ಗೊತ್ತು ಅಂತ ಕೇಳಿದೆ. ಅಮ್ಮ, ಆಗ ಅಮ್ಮ, ಒಮ್ಮೆ ನೀನು ಸುಳ್ಳು ಹೇಳಿ ಹೋಗಿದ್ದಿದ್ರೆ ಗೊತ್ತಾಗ್ತಿರ್ಲಿಲ್ವೇನೋ, ಆದರೆ ಪ್ರತಿದಿನ ನೀನು ಸುಳ್ಳು ಹೇಳಿ ಹೋಗ್ತಿದ್ಯಾ. ಅದು ಅಲ್ಲದೆ ಯಾರೋ ಗುರುತು ಪರಿಚಯನೇ ಇಲ್ಲದೆ ಇರೋರು 50 ಲಕ್ಷ ಹಣನ ಯಾವುದೇ ಗ್ಯಾರಂಟಿನೂ ಇಲ್ಲದೆ ಹೇಗೆ ಕೊಟ್ಬಿಡ್ತಾರೆ? ಇಷ್ಟು ತಿಳಿಯದ ದಡ್ಡಿ ಅಂತ ಅಂದ್ಕೊಂಡಿದ್ಯಾ ನಿನ್ನಮ್ಮ? ಇಂಥ ನಿರ್ಧಾರನ ತಗೊಳ್ಳೋದಕ್ಕೆ ನಿಮಗೆ ಹೇಗಾದರೂ ಮನಸ್ಸು ಬಂತು ಅಂತ ಕೇಳಿದಾಗ ನಾನು ಅಳ್ತಾ ಅಮ್ಮನ ಗಟ್ಟಿಯಾಗಿ ತಪ್ಕೊಂಡು, ಮತ್ತೆ ನಾನು ಏನು ಮಾಡಬೇಕಾಗಿತ್ತು ಅಮ್ಮ? ಮತ್ತೆ ನೀನು ಸಾಯೋದಕ್ಕೆ ಸಿದ್ಧವಾಗಿದ್ದೆ. ಅಕ್ಕ ಆ ಪರಿಸ್ಥಿತಿನಲ್ಲಿದ್ದು, ಅಂಥ ಸಮಯದಲ್ಲಿ ನಾನು ಮತ್ತೇನು ಮಾಡಬೇಕಾಗಿತ್ತು? ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವುದೇ ದಾರಿನೂ ಇರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾ ಅಮ್ಮನ ಮಡ್ಲಲ್ಲಿ ಅಳ್ತಾ ಮಲ್ಕೊಂಡೆ. ಯಾವಾಗ ಬೆಳಗ್ಗೆ ಆಯಿತು ಗೊತ್ತೇ ಆಗಲಿಲ್ಲ. ಯಾರೋ ಬಂದು ಬಾಗಿಲು ತಟ್ತಿದ್ರು. ಆಗ ಎಚ್ಚರ ಆಯಿತು. ಅಲ್ಲಿ ಅಮ್ಮ ಇರಲಿಲ್ಲ. ನಾನು ರೂಮಿಂದ ಹೊರಗೆ ಬಂದೆ. ಹಾಲಲ್ಲಿ ಪಟೇಲ್ರು ಮತ್ತು ಅವ್ರ ಮಗ ಕೂತಿದ್ರು. ಅವರನ್ನು ನೋಡಿ ನನಗೆ ನಿಜಕ್ಕೂ ಶಾಕ್ ಆಗಿತ್ತು. ಅಪ್ಪ ಅಂತೂ ಅವರನ್ನು ಅಲ್ಲಿ ನೋಡಿ ಗೊಂದಲದಲ್ಲಿ ನಿಂತುಬಿಟ್ಟಿದ್ರು. ಅಮ್ಮ ಭಯದಿಂದ ಚಡಪಡಿಸ್ತಿದ್ಲು. ಆಗ ಪಟೇಲ್ರೇ ತಮ್ಮ ಕೈಯಲ್ಲಿದ್ದ ಹಣ್ಣು, ಹಂಪಲು, ಆ ಸೀರೆ, ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ತಂದು ಅಪ್ಪನ ಕೈಯಲ್ಲಿಡ್ತಾ, ನಿಮ್ಮ 2ನೇ ಮಗಳನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರು. ಅಪ್ಪ ಗೊಂದಲದಿಂದ ನನ್ನ ಕಡೆ ನೋಡಿದ್ರು. ನಾನು ಏನೂ ಮಾತಾಡದೆ ತಲೆ ತಗ್ಗಿಸಿ ನಿಂತಿದ್ದೆ. ಅಮ್ಮ ಈಗ ಸ್ವಲ್ಪ ಸಮಾಧಾನದಿಂದ ಏನೂ ಮಾತಾಡದೆ ನಿಂತ್ಕೊಂಡ್ಳು.
ಆದರೆ ಅಪ್ಪ, ಇದೇನು ಮಾತಾಡ್ತಿದ್ದೀರಾ ಪಟೇಲ್ರೇ? ಒಬ್ಬ ಮಗಳನ್ನು ಮದುವೆ ಮಾಡಿ ಇನ್ನೂ ಸುಧಾರಿಸ್ಕೊಂಡಿಲ್ಲ, ಈಗ ಮತ್ತೆ ಇನ್ನೊಬ್ಬಳು ಮದುವೆ, ಅದು ನಿಮ್ಮಂಥ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಡೋದು ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಪಟೇಲ್ರು, ನಿಮ್ಮಿಂದ ನಾವು ಏನನ್ನೂ ನಿರೀಕ್ಷೆ ಮಾಡ್ತಿಲ್ಲ, ನಿಮ್ಮ ಮಗಳನ್ನು ಕಳಿಸ್ಕೊಟ್ರೆ ಸಾಕು, ನಾವೇ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆಗ ಅಪ್ಪ, ಅದು ಹೇಗಾಗತ್ತೆ ಪಟೇಲ್ರೇ? ನಮ್ಮ ಮಗಳಿಗೆ ಏನೂ ಮಾಡದೆ ನಾವು ಹೇಗೆ ಕಳ್ಸೋಕ್ಕಾಗತ್ತೆ ಅಂತ ಹೇಳಿದಾಗ, ಸರಿ, ನಿಮ್ಮಿಷ್ಟದಂತೆಯೇ ಆಗಲಿ, ನಿಮ್ಮ ಮಗಳಿಗೆ ಒಂದು ತಾಳಿ ಕೊಡಿಸಿ ಸಾಕು, ತವರಿನ ಕಡೆಯಿಂದ ಒಂದು ಸೀರೆ ಇಷ್ಟು ಕೊಟ್ಟರೆ ಸಾಕು, ನನ್ನ ಮಗನ ಮದುವೆನ ನಾನು ವಿಜೃಂಭಣೆಯಿಂದ ಮಾಡ್ತೀನಿ. ಈ ಜಾಗದಲ್ಲಿ ನಿಮ್ಮ ಮಗಳೇ ಅಲ್ಲ, ಬೇರೆ ಯಾರೇ ಹೆಣ್ಮಗಳಿದ್ದಿದ್ರು ಕೂಡ ನನ್ನ ಮಗನ ಮದುವೆನ ನಾನೇ ಮಾಡ್ತಿದ್ದಿದ್ದು, ನನಗಿರೋನು ಒಬ್ಬನೇ ಮಗ ಅಂತ ಹೇಳ್ಕೊಂಡಾಗ ಅಪ್ಪ ಕೂಡ ಖುಷಿಯಿಂದಾನೆ ಒಪ್ಕೊಂಡ್ರು. ನಮ್ಮಿಬ್ಬರು ಮದುವೆನೂ ಆಯಿತು. ಅವತ್ತಿನ ರಾತ್ರಿ, ಮೊದಲ ರಾತ್ರಿ, ಮಂಚದಲ್ಲಿ ನನ್ನ ಹುಡುಗನ ತೋಳಲ್ಲಿ ನಾನು ಮಲಗಿ ಅವನನ್ನೇ ನೋಡ್ತಿದ್ದೆ. ಅವನು ಕೂಡ ಖುಷಿಯಿಂದ ನನ್ನನ್ನೇ ನೋಡ್ತಾ, ಅವತ್ತು ಯಾಕಾಗಿ ಆ ರೀತಿ ಮಾತಾಡಿ ಹೊರಟೋದೆ? ನಾನು ಆ ಚರ್ಚೆ ನಡೆಯೋದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಿನ್ನನ್ನೇ ಮದುವೆ ಆಗೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತ. ಆದರೂ ಕೂಡ ಯಾಕೆ ಬೇರೆ ಹುಡುಗಿನ ಮದುವೆ ಆಗಿ ಅಂತ ಹೇಳಿಬಿಟ್ಟೆ ಅಂತ ಕೇಳಿದಾಗ, ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು, ಇನ್ನೇನು ಮಾಡಬೇಕಾಗಿತ್ತು? ನಿಮ್ಮ ಅಸಿಸ್ಟೆಂಟೇ ನನ್ನನ್ನು ಈ ಮನೆ ಸೊಸೆಯಾಗಿ ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಂದಮೇಲೆ ನಿನ್ನ ತಂದೆ ತಾಯಿ ಇಷ್ಟಪಡ್ತಾರೆ ಅಂತ ನಾನು ಹೇಗೆ ಅಂದ್ಕೊಳ್ಳಿ? ಅದಕ್ಕಾಗಿಯೇ ನಿಮ್ಮಂಥ ಶ್ರೀಮಂತರ ಸವಾಸ ಸಾಕಪ್ಪ ಅಂತ ನಾನು ಅಲ್ಲಿಂದ ಹೊರಟೋಗಿದ್ದು ಅಂತ ಹೇಳಿದಾಗ, ಅವರು ನೀನೇನೋ ಹೊರಟೋದೆ, ಆದರೆ ನಾನು ಬಿಡಬೇಕಲ್ಲ ಅಂತ ಹೇಳಿ ನನ್ನ ಸೀರೆನ ನಿಧಾನವಾಗಿ ಸರಿಸ್ತಾ, ನನ್ನ ದೇಹದ ಪ್ರತಿ ಅಂಗಗಳನ್ನು ಮುದ್ದಿಸ್ತಾ ನನ್ನನ್ನು ಆವರಿಸ್ಕೊಂಡು ರಾತ್ರಿ ಪೂರ್ತಿ ಸ್ವರ್ಗ ಸುಖಾನ ಕೊಟ್ಟು ನನ್ನನ್ನು ಅನುಭವಿಸಿ ಬೆಳಗಿನ ಜಾವದಷ್ಟರಲ್ಲಿ ನನ್ನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ರು. ಮಲಗಿರೋ ಇನ್ನೊಂದು ಪುಟ್ಟ ರಾಜ್ಕುಮಾರ, ಎಷ್ಟು ನೋಡಿದ್ರೂ ಸಾಲದು. ಪ್ರೀತಿಯ ಕಣ್ಣುಗಳಿಂದ ಅವನನ್ನೇ ನೋಡ್ತಿದ್ದೆ. ಈಗ ಇಬ್ಬರೂ ಸಹ ಹೊಸ ಬದುಕನ್ನು ಕಟ್ಕೊಳ್ಳೋ ಸಂಭ್ರಮದಲ್ಲಿ ಅವನನ್ನೇ ನೋಡ್ತಾ ನಿದ್ದೆಗೆ ಜಾರದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ನನ್ನ ಚಾನಲಲ್ಲಿ ಇನ್ನಷ್ಟು ಸಾಕಷ್ಟು ಕತೆಗಳು ಬರ್ತಾ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯ ಜೊತೆಗೆ. ಬಾಯ್.